ಬೆಂಗಳೂರಿನ ಸಿದ್ದಾಪುರದಲ್ಲಿ ಇದೀಗ ಈ ಧ್ವನಿವರ್ಧಕದ ದಂಗಲ್ ಶುರುವಾಗಿರೋದು. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಲೌಡ್ ಸ್ಪೀಕರ್ ಸಮರ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಧ್ವನಿವರ್ಧಕ ದಂಗಲ್ ಶುರುವಾಗಿದೆ. ಸಿದ್ದಾಪುರದ ಒಂದೇ ಏರಿಯಾದಲ್ಲಿ 15 ಮಸೀದಿಗಳಿವೆ. ಸುತ್ತಮುತ್ತ ಆಸ್ಪತ್ರೆ ಇದ್ರೂ ಕೂಡ ಆಜಾನ್ ಕೂಗಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ಲೌಡ್ ಸ್ಪೀಕರ್ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಅಂದ್ರೆ ಇಂತಿಷ್ಟು ಡೆಸಿಬಲ್ ಅಂತ ಇರುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಶಬ್ದವನ್ನ ಅಳವಡಿಕೆಯನ್ನ ಮಾಡಿ ಮತ್ತು ಅಲ್ಲಿದ್ದಂತಹ ಪರಿಸರಕ್ಕೆ ಒಂದು ಮಾಲಿನ್ಯ ತರುವಂತಹ, ಅಂದ್ರೆ ಶಬ್ದ ಮಾಲಿನ್ಯ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹಿಂದೂ ಮುಖಂಡ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಅದರ ಬಗ್ಗೆ ಒಂದು ಸಾಕಷ್ಟು ಅಲ್ಲಿದ್ದಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ತೇಜಸ್ ಗೌಡ ಅವರು ಇರುವಂತದ್ದು. ಸರ್, ಏನಾಗಿದೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು? ಅಂದ್ರೆ ಈ ಹಿಂದೆ ನೀವು ಕೂಡ ತೆಗೆಸಿದ್ರಿ ಈ ರೀತಿಯಾದಂತಹ ಒಂದು ಲೌಡ್ ಸ್ಪೀಕರ್ ಹಾಕಿದಂತಹ ಸಂದರ್ಭದಲ್ಲಿ, ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಮೊದಲನೇದಾಗಿ ಅವರು ಅವರ ಪವಿತ್ರ ಮಾಸ ರಂಜಾನ್ ಅಂತ ಒಂದು ಕಾರಣ ತಗೊಳ್ತಾ ಇವತ್ತು ಅವರು ಅವ್ರಿಗೆ ಪವಿತ್ರ ಮಾಸ ರಂಜಾನ್ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಇದೆ. ಅವರ ಪ್ರಾರ್ಥನೆಗೆ ನಮ್ಮ ಯಾವುದೇ ಅಂತ ತೊಂದರೆ ನಾವು ಕೊಡೋದಿಕ್ಕೆ ಹೋಗೋದಿಲ್ಲ. ಅವರ ಪವಿತ್ರ ಮಾಸ ಅಂತ ಅನ್ಕೊಂಡು ಬೇರೆ ಧರ್ಮದವ್ರಿಗೆ ನೀವು ತೊಂದರೆ ಕೊಡಕ್ ಹೋದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. ಮೊದಲನೇದಾಗಿ ತಾವು ತಮ್ಮ ಮಸೀದಿಯ ಮೇಲೆ ಏನ್ ಧ್ವನಿವರ್ಧಕಗಳು ಹಾಕುತ್ತಿದ್ದೀರಿ, ಆ ಧ್ವನಿವರ್ಧಕಗಳು ಇಂತಿಷ್ಟೇ ಡಿಸೇಬಲ್ ಇರಬೇಕು ಅಂತ ಕಾನೂನಿದೆ. ಆ ಕಾನೂನನ್ನ ಪಾಲನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆಯಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಿಂಗಳಿಗೊಂದ್ಸತಿ ಹೋಗಿ ಅದನ್ನ ಚೆಕ್ ಮಾಡುವಂತ ವ್ಯವಸ್ಥೆ ಇದೆ. ಅದನ್ನ ಮಾಡಬೇಕು. ಆದ್ರೆ ಇನ್ನೋವರೆಗೂ ಕೂಡ ಆ ವ್ಯವಸ್ಥೆ ಆ ಅಧಿಕಾರಿಗಳು ಇನ್ನೋವರೆಗೂ ಅದು ಮಾಡಿಲ್ಲ. ಬಹುಶಃ ಅಧಿಕಾರಿಗಳು ಏನಾದ್ರೂ ಬಿರಿಯಾನಿ ಆಮೇಶ ಹೊಡ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಸುಮ್ಮನೆ ಇದಾರ ಅಂತ ನನಗಂತೂ ಗೊತ್ತಿಲ್ಲ. ಎರಡನೇದು, ನಿಮ್ಗೆ ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಇವರು ಧ್ವನಿವರ್ಧಕಗಳನ್ನ ಅಳವಡಿಸಿಕೊಂಡು ಅಜಾ ಆಗೋ ಸಂದರ್ಭದಲ್ಲಿ ಆ ಖಾಸಗಿ ಬಿಲ್ಡಿಂಗ್ ಮೇಲೆ ಇರುವಂತ ಧ್ವನಿವರ್ಧಕಗಳ ಮುಖಾಂತರ ನೀವು ಶಬ್ದ ಮಾಲಿನ್ಯ ಮಾಡ್ತಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನ ಮಾಡುತ್ತಿದ್ದೀರಿ? ನೀವು ಖಾಸಗಿ ಬಿಲ್ಡಿಂಗ್ ಮೇಲೆ ನೀವು ಧ್ವನಿವರ್ಧಕಗಳನ್ನ ಹಾಕ್ತಿದ್ದೀರಾ ಅಂತಂದ್ರೆ ತಮ್ಮ ಉದ್ದೇಶ ಏನಿದೆ? ಅಂದ್ರೆ ಅವರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಅಲ್ಲಿ ಪಕ್ಕದಲ್ಲಿ ಇರುವಂತ ಹಿಂದೂಗಳನ್ನ ಗೂಳೆ ಓಡಿಸಬೇಕು, ಸಂಪೂರ್ಣವಾಗಿ ನಾವು ಇಲ್ಲೇ ಮುಸಲ್ಮಾನರು ನಾವು ಇಲ್ಲಿ ವಾಸವಾಗಬೇಕು, ಮುಸಲ್ಮಾನರು ಬಿಟ್ಟು ಬೇರೆ ಧರ್ಮದವ್ರು ಯಾರು ವಾಸ ಮಾಡಬಾರದು ಅಂತ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ಇವತ್ತು ಸೋಮೇಶ್ವರ ನಗರ ಭಾಗದಲ್ಲಿ ಆಗ್ತಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ದೂರನ್ನು ಸಹ ಕೊಟ್ಟಿದ್ದೀರಿ, ಗಮನ ಕೂಡ ಹೇಳಿದ್ದೀರಿ. ಇದು ತುಂಬಾ ವಿಪರೀತವಾಗಿದೆ, ದಯವಿಟ್ಟು ಅದನ್ನ ತಾವು ತೆಗೆಸಬೇಕು, ಇಲ್ಲವ ಅದನ್ನ ಹೋರಾಟ ಮಾಡ್ತೀರಿ ಅಂತ ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀನಿ. ಇನ್ನೂ ಒಂದು ನಾನು ನೇರ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ, ಧ್ವನಿವರ್ಧಕದ ಏನು ಡೆಸಿಬಲ್ ಮೀರೋ ಸಂದರ್ಭದಲ್ಲಿ ತಾವು ತಮ್ಮ ಮಸೀದಿಯ ಮೇಲೆ ಇಟ್ಟಂತ ಧ್ವನಿವರ್ಧಕಗಳು ಸೌಂಡ್ ಅತಿ ಹೆಚ್ಚಾದಾಗ ತಮ್ಮ ಮಸೀದಿಯ ಮೇಲೆ ಇದ್ದಂತ ಧ್ವನಿವರ್ಧಕಗಳನ್ನ ತೆಗೆಸಂತ ತಂಡ ನಮ್ಮದು. ಇವತ್ತು ನೀವು ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಧ್ವನಿವರ್ಧಕ ಹಾಕಿದಿರಿ, ಏನ್ ಬೇಕಾದ್ರೂ ಮಾಡಬಹುದು ಅಂತ ತಮ್ಗೇನಾದ್ರೂ ಆಸೆ ಆಕಾಂಕ್ಷೆಗಳಿದ್ರೆ ದಯವಿಟ್ಟು ಅದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಇದು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ 24 ಗಂಟೆಯ ಒಳಗಡೆಗೆ ಈ ಒಂದು ಧ್ವನಿವರ್ಧಕ ಏನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಮತ್ತು ಯಾರು ಇದಕ್ಕೆ ಹೊಣೆಯನ್ನು ಹೊತ್ತಿದ್ದಾರೋ ಅವರು ಇದನ್ನ ಕೆಲಸವನ್ನ ನಿರ್ವಹಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ರೀತಿಯಾದಂತಹ ಒಂದು ನಡೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು. ಈಗ ಸದ್ಯ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್. ಬೆಂಗಳೂರಿನ ಸಿದ್ದಾಪುರದಲ್ಲಿ ಇದೀಗ ಈ ಧ್ವನಿವರ್ಧಕದ ದಂಗಲ್ ಶುರುವಾಗಿರೋದು. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಲೌಡ್ ಸ್ಪೀಕರ್ ಸಮರ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಧ್ವನಿವರ್ಧಕ ದಂಗಲ್ ಶುರುವಾಗಿದೆ. ಸಿದ್ದಾಪುರದ ಒಂದೇ ಏರಿಯಾದಲ್ಲಿ 15 ಮಸೀದಿಗಳಿವೆ. ಸುತ್ತಮುತ್ತ ಆಸ್ಪತ್ರೆ ಇದ್ರೂ ಕೂಡ ಆಜಾನ್ ಕೂಗಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ಲೌಡ್ ಸ್ಪೀಕರ್ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಅಂದ್ರೆ ಇಂತಿಷ್ಟು ಡೆಸಿಬಲ್ ಅಂತ ಇರುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಶಬ್ದವನ್ನ ಅಳವಡಿಕೆಯನ್ನ ಮಾಡಿ ಮತ್ತು ಅಲ್ಲಿದ್ದಂತಹ ಪರಿಸರಕ್ಕೆ ಒಂದು ಮಾಲಿನ್ಯ ತರುವಂತಹ, ಅಂದ್ರೆ ಶಬ್ದ ಮಾಲಿನ್ಯ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹಿಂದೂ ಮುಖಂಡ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಅದರ ಬಗ್ಗೆ ಒಂದು ಸಾಕಷ್ಟು ಅಲ್ಲಿದ್ದಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ತೇಜಸ್ ಗೌಡ ಅವರು ಇರುವಂತದ್ದು. ಸರ್, ಏನಾಗಿದೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು? ಅಂದ್ರೆ ಈ ಹಿಂದೆ ನೀವು ಕೂಡ ತೆಗೆಸಿದ್ರಿ ಈ ರೀತಿಯಾದಂತಹ ಒಂದು ಲೌಡ್ ಸ್ಪೀಕರ್ ಹಾಕಿದಂತಹ ಸಂದರ್ಭದಲ್ಲಿ, ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಮೊದಲನೇದಾಗಿ ಅವರು
ಏನವರ ಪವಿತ್ರ ಮಾಸ ರಂಜಾನ್ ಅಂತ ಒಂದು ಕಾರಣ ತಗೊಳ್ತಾ ಇವತ್ತು ಅವರು ಏನು ಅವರಿಗೆ ಪವಿತ್ರ ಮಾಸ ರಂಜಾನ್ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಇದೆ, ಅವರ ಪ್ರಾರ್ಥನೆಗೆ ನಮ್ಮ ಯಾವುದೇ ಅಂತ ತೊಂದರೆ ನಾವು ಕೊಡೋದಿಕ್ಕೆ ಹೋಗೋದಿಲ್ಲ. ಅವರ ಪವಿತ್ರ ಮಾಸ ಅಂತ ಅನ್ಕೊಂಡು ಬೇರೆ ಧರ್ಮದವ್ರಿಗೆ ನೀವು ತೊಂದರೆ ಕೊಡಕ್ ಹೋದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. ಮೊದಲನೇದಾಗಿ ತಾವು ತಮ್ಮ ಮಸೀದಿಯ ಮೇಲೆ ಏನ್ ಧ್ವನಿವರ್ಧಕಗಳು ಹಾಕುತ್ತಿದ್ದೀರಿ, ಆ ಧ್ವನಿವರ್ಧಕಗಳು ಇಂತಿಷ್ಟೇ ಡಿಸಿಬಲ್ ಇರಬೇಕು ಅಂತ ಕಾನೂನಿದೆ. ಆ ಕಾನೂನ್ನ ಪಾಲನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆಯಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಿಂಗಳಿಗೊಂದ್ಸತಿ ಹೋಗಿ ಅದನ್ನ ಚೆಕ್ ಮಾಡುವಂತ ವ್ಯವಸ್ಥೆ ಇದೆ. ಅದನ್ನ ಮಾಡಬೇಕು. ಆದ್ರೆ ಇನ್ನೋವರೆಗೂ ಕೂಡ ಆ ವ್ಯವಸ್ಥೆ ಆ ಅಧಿಕಾರಿಗಳು ಇನ್ನೋವರೆಗೂ ಅದು ಮಾಡಿಲ್ಲ. ಬಹುಶಃ ಆ ಅಧಿಕಾರಿಗಳಿಗೆ ಏನಾದ್ರೂ ಬಿರಿಯಾನಿ ಆಮೇಶ ಹೊಡ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಸುಮ್ಮನೆ ಇದಾರ ಅಂತ ನನಗಂತೂ ಗೊತ್ತಿಲ್ಲ. ಎರಡನೇದು, ನಿಮ್ಗೆ ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಇವರು ಧ್ವನಿವರ್ಧಕಗಳನ್ನ ಅಳವಡಿಸಿಕೊಂಡು ಅಜಾ ಆಗೋ ಸಂದರ್ಭದಲ್ಲಿ ಆ ಖಾಸಗಿ ಬಿಲ್ಡಿಂಗ್ ಮೇಲೆ ಇರುವಂತ ಧ್ವನಿವರ್ಧಕಗಳ ಮುಖಾಂತರ ನೀವು ಶಬ್ದ ಮಾಲಿನ್ಯ ಮಾಡ್ತಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನ ಮಾಡುತ್ತಿದ್ದೀರಿ? ನೀವು ಖಾಸಗಿ ಬಿಲ್ಡಿಂಗ್ ಮೇಲೆ ನೀವು ಧ್ವನಿವರ್ಧಕಗಳನ್ನ ಹಾಕ್ತಿದ್ದೀರಾ ಅಂತಂದ್ರೆ ತಮ್ಮ ಉದ್ದೇಶ ಏನಿದೆ ಅಂದ್ರೆ ಅವರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಅಲ್ಲಿ ಪಕ್ಕದಲ್ಲಿ ಇರುವಂತ ಹಿಂದೂಗಳನ್ನ ಗೂಳೆ ಓಡಿಸಬೇಕು, ಸಂಪೂರ್ಣವಾಗಿ ನಾವು ಇಲ್ಲೇ ಮುಸಲ್ಮಾನರು ನಾವು ಇಲ್ಲಿ ವಾಸವಾಗಬೇಕು, ಮುಸಲ್ಮಾನರು ಬಿಟ್ಟು ಬೇರೆ ಧರ್ಮದವ್ರು ಯಾರು ವಾಸ ಮಾಡಬಾರದು ಅಂತ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ಇವತ್ತು ಸೋಮೇಶ್ವರ ನಗರ ಭಾಗದಲ್ಲಿ ಆಗ್ತಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಇದು ದೂರನ್ನು ಸಹ ಕೊಟ್ಟಿದ್ದೀರಿ, ಗಮನ ಕೂಡ ಹೇಳಿದ್ದೀರಿ. ಇದು ತುಂಬಾ ವಿಪರೀತವಾಗಿದೆ, ದಯವಿಟ್ಟು ಅದನ್ನ ತಾವು ತೆಗೆಸಬೇಕು, ಇಲ್ಲವ ಅದನ್ನ ಹೋರಾಟ ಮಾಡ್ತೀರಿ ಅಂತ ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀನಿ. ಇನ್ನೂ ಒಂದು ನಾನು ನೇರ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಧ್ವನಿವರ್ಧಕದ ಏನು ಡೆಸಿಬಲ್ ಮೀರೋ ಸಂದರ್ಭದಲ್ಲಿ ತಾವು ತಮ್ಮ ಮಸೀದಿಯ ಮೇಲೆ ಇಟ್ಟಂತ ಧ್ವನಿವರ್ಧಕಗಳು ಸೌಂಡ್ ಅತಿ ಹೆಚ್ಚಾದಾಗ ತಮ್ಮ ಮಸೀದಿಯ ಮೇಲೆ ಇದ್ದಂತ ಧ್ವನಿವರ್ಧಕಗಳನ್ನ ತೆಗೆಸಂತ ತಂಡ ನಮ್ಮದು. ಇವತ್ತು ನೀವು ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಧ್ವನಿವರ್ಧಕ ಹಾಕಿದ್ದೀರಿ, ಏನ್ ಬೇಕಾದ್ರೂ ಮಾಡಬಹುದು ಅಂತ ತಮ್ಗೇನಾದ್ರೂ ಆಸೆ ಆಕಾಂಕ್ಷೆಗಳಿದ್ರೆ ದಯವಿಟ್ಟು ಅದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಇದು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ 24 ಗಂಟೆಯ ಒಳಗಡೆಗೆ ಈ ಒಂದು ಧ್ವನಿವರ್ಧಕ ಏನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಮತ್ತು ಯಾರು ಇದಕ್ಕೆ ಹೊಣೆಯನ್ನು ಹೊತ್ತಿದ್ದಾರೋ ಅವರು ಇದನ್ನ ಕೆಲಸವನ್ನ ನಿರ್ವಹಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ರೀತಿಯಾದಂತಹ ಒಂದು ನಡೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು. ಈಗ ಸದ್ಯ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಬೆಂಗಳೂರಿನ ಸಿದ್ದಾಪುರದಲ್ಲಿ ಇದೀಗ ಈ ಧ್ವನಿವರ್ಧಕದ ದಂಗಲ್ ಶುರುವಾಗಿರೋದು. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಲೌಡ್ ಸ್ಪೀಕರ್ ಸಮರ. ಬೆಂಗಳೂರಿನ ಸಿದ್ದಾಪುರದಲ್ಲಿ ಧ್ವನಿವರ್ಧಕ ದಂಗಲ್ ಶುರುವಾಗಿದೆ. ಸಿದ್ದಾಪುರದ ಒಂದೇ ಏರಿಯಾದಲ್ಲಿ 15 ಮಸೀದಿಗಳಿವೆ. ಸುತ್ತಮುತ್ತ ಆಸ್ಪತ್ರೆ ಇದ್ರೂ ಕೂಡ ಆಜಾನ್ ಕೂಗಿ ಕಿರಿಕಿರಿ ಮಾಡ್ತಾ ಇದ್ದಾರೆ. ಈ ಹಿಂದೆ ನಡೆದಂತಹ ಲೌಡ್ ಸ್ಪೀಕರ್ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಅಂದ್ರೆ ಇಂತಿಷ್ಟು ಡೆಸಿಬಲ್ ಅಂತ ಇರುತ್ತೆ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಶಬ್ದವನ್ನ ಅಳವಡಿಕೆಯನ್ನ ಮಾಡಿ ಮತ್ತು ಅಲ್ಲಿದ್ದಂತಹ ಪರಿಸರಕ್ಕೆ ಒಂದು ಮಾಲಿನ್ಯ ತರುವಂತಹ ಅಂದ್ರೆ ಶಬ್ದ ಮಾಲಿನ್ಯ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಹಿಂದೂ ಮುಖಂಡ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೆ ಅದರ ಬಗ್ಗೆ ಒಂದು ಸಾಕಷ್ಟು ಒಂದು ಅಲ್ಲಿದ್ದಂತಹ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ತೇಜಸ್ ಗೌಡ ಅವರು ಇರುವಂತದ್ದು. ಸರ್, ಏನಾಗಿದೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು? ಅಂದ್ರೆ ಈ ಹಿಂದೆ ನೀವು ಕೂಡ ತೆಗೆಸಿದ್ರಿ ಈ ರೀತಿಯಾದಂತಹ ಒಂದು ಲೌಡ್ ಸ್ಪೀಕರ್ ಹಾಕಿದಂತಹ ಸಂದರ್ಭದಲ್ಲಿ, ಈಗ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಮೊದಲನೇದಾಗಿ ಅವರು ಏನವರ ಪವಿತ್ರ ಮಾಸ ರಂಜಾನ್ ಅಂತ ಒಂದು ಕಾರಣ ತಗೊಳ್ತಾ ಇವತ್ತು ಅವರು ಏನು ಅವರಿಗೆ ಪವಿತ್ರ ಮಾಸ ರಂಜಾನ್ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಇದೆ, ಅವರ ಪ್ರಾರ್ಥನೆಗೆ ನಮ್ಮ ಯಾವುದೇ ಅಂತ ತೊಂದರೆ ನಾವು ಕೊಡೋದಿಕ್ಕೆ ಹೋಗೋದಿಲ್ಲ. ಅವರ ಪವಿತ್ರ ಮಾಸ ಅಂತ ಅನ್ಕೊಂಡು ಬೇರೆ ಧರ್ಮದವ್ರಿಗೆ ನೀವು ತೊಂದರೆ ಕೊಡಕ್ ಹೋದ್ರೆ ಅದನ್ನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಬುದ್ಧಿ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀರಿ. ಮೊದಲನೇದಾಗಿ ತಾವು ತಮ್ಮ ಮಸೀದಿಯ ಮೇಲೆ ಏನ್ ಧ್ವನಿವರ್ಧಕಗಳು ಹಾಕುತ್ತಿದ್ದೀರಿ, ಆ ಧ್ವನಿವರ್ಧಕಗಳು ಇಂತಿಷ್ಟೇ ಡಿಸಿಬಲ್ ಇರಬೇಕು ಅಂತ ಕಾನೂನಿದೆ. ಆ ಕಾನೂನ್ನ ಪಾಲನೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆಯಾ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ತಿಂಗಳಿಗೊಂದ್ಸತಿ ಹೋಗಿ ಅದನ್ನ ಚೆಕ್ ಮಾಡುವಂತ ವ್ಯವಸ್ಥೆ ಇದೆ. ಅದನ್ನ ಮಾಡಬೇಕು. ಆದ್ರೆ ಇನ್ನೋವರೆಗೂ ಕೂಡ ಆ ವ್ಯವಸ್ಥೆ ಆ ಅಧಿಕಾರಿಗಳು ಇನ್ನೋವರೆಗೂ ಅದು ಮಾಡಿಲ್ಲ. ಬಹುಶಃ ಆ ಅಧಿಕಾರಿಗಳಿಗೆ ಏನಾದ್ರೂ ಬಿರಿಯಾನಿ ಆಮೇಶ ಹೊಡ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಸುಮ್ಮನೆ ಇದಾರ ಅಂತ ನನಗಂತೂ ಗೊತ್ತಿಲ್ಲ. ಎರಡನೇದು, ನಿಮ್ಗೆ ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಇವರು ಧ್ವನಿವರ್ಧಕಗಳನ್ನ ಅಳವಡಿಸಿಕೊಂಡು
ಅಜಾ ಆಗೋ ಸಂದರ್ಭದಲ್ಲಿ ಆ ಖಾಸಗಿ ಬಿಲ್ಡಿಂಗ್ ಮೇಲೆ ಇರುವಂತ ಧ್ವನಿವರ್ಧಕಗಳ ಮುಖಾಂತರ ನೀವು ಶಬ್ದ ಮಾಲಿನ್ಯ ಮಾಡ್ತಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ ನೀವು ಇದನ್ನ ಮಾಡುತ್ತಿದ್ದೀರಿ? ನೀವು ಖಾಸಗಿ ಬಿಲ್ಡಿಂಗ್ ಮೇಲೆ ನೀವು ಧ್ವನಿವರ್ಧಕಗಳನ್ನ ಹಾಕ್ತಿದ್ದೀರಾ ಅಂತಂದ್ರೆ ತಮ್ಮ ಉದ್ದೇಶ ಏನಿದೆ ಅಂದ್ರೆ ಅವರ ಉದ್ದೇಶ ತುಂಬಾ ಸ್ಪಷ್ಟವಾಗಿದೆ. ಅಲ್ಲಿ ಪಕ್ಕದಲ್ಲಿ ಇರುವಂತ ಹಿಂದೂಗಳನ್ನ ಗೂಳೆ ಓಡಿಸಬೇಕು, ಸಂಪೂರ್ಣವಾಗಿ ನಾವು ಇಲ್ಲೇ ಮುಸಲ್ಮಾನರು ನಾವು ಇಲ್ಲಿ ವಾಸವಾಗಬೇಕು, ಮುಸಲ್ಮಾನರು ಬಿಟ್ಟು ಬೇರೆ ಧರ್ಮದವ್ರು ಯಾರು ವಾಸ ಮಾಡಬಾರದು ಅಂತ ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ಇವತ್ತು ಸೋಮೇಶ್ವರ ನಗರ ಭಾಗದಲ್ಲಿ ಆಗ್ತಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಇದು ದೂರನ್ನು ಸಹ ಕೊಟ್ಟಿದ್ದೀರಿ, ಗಮನ ಕೂಡ ಹೇಳಿದ್ದೀರಿ. ಇದು ತುಂಬಾ ವಿಪರೀತವಾಗಿದೆ, ದಯವಿಟ್ಟು ಅದನ್ನ ತಾವು ತೆಗೆಸಬೇಕು, ಇಲ್ಲವ ಅದನ್ನ ಹೋರಾಟ ಮಾಡ್ತೀರಿ ಅಂತ ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದ್ದೀನಿ. ಇನ್ನೂ ಒಂದು ನಾನು ನೇರ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದ್ರೆ ಧ್ವನಿವರ್ಧಕದ ಏನು ಡೆಸಿಬಲ್ ಮೀರೋ ಸಂದರ್ಭದಲ್ಲಿ ತಾವು ತಮ್ಮ ಮಸೀದಿಯ ಮೇಲೆ ಇಟ್ಟಂತ ಧ್ವನಿವರ್ಧಕಗಳು ಸೌಂಡ್ ಅತಿ ಹೆಚ್ಚಾದಾಗ ತಮ್ಮ ಮಸೀದಿಯ ಮೇಲೆ ಇದ್ದಂತ ಧ್ವನಿವರ್ಧಕಗಳನ್ನೇ ತೆಗೆಸಂತ ತಂಡ ನಮ್ಮದು. ಇವತ್ತು ನೀವು ಖಾಸಗಿ ಬಿಲ್ಡಿಂಗ್ಗಳ ಮೇಲೆ ಧ್ವನಿವರ್ಧಕ ಹಾಕಿದಿರಿ, ಏನ್ ಬೇಕಾದ್ರೂ ಮಾಡಬಹುದು ಅಂತ ತಮ್ಗೇನಾದ್ರೂ ಆಸೆ ಆಕಾಂಕ್ಷೆಗಳಿದ್ರೆ ದಯವಿಟ್ಟು ಅದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಇದು ಹಿಂದೂ ಮುಖಂಡ ತೇಜಸ್ ಗೌಡ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ 24 ಗಂಟೆಯ ಒಳಗಡೆಗೆ ಈ ಒಂದು ಧ್ವನಿವರ್ಧಕ ಏನಿದೆ ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಮತ್ತು ಯಾರು ಇದಕ್ಕೆ ಹೊಣೆಯನ್ನು ಹೊತ್ತಿದ್ದಾರೋ ಅವರು ಇದನ್ನ ಕೆಲಸವನ್ನ ನಿರ್ವಹಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ರೀತಿಯಾದಂತಹ ಒಂದು ನಡೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ ಅವರ ಒಂದು ಹೇಳಿಕೆ ಆಗಿರುವಂತದ್ದು. ಈಗ ಸದ್ಯ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್